ಅನುಕಂಪ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇದು ಸರ್ಕಾರದ ಅನುಕಂಪನ ಅಕ್ರಮವಾಗಿ ಪಡೆದವರ ಬಣ್ಣ ಬಯಲು ಮಾಡಿದ ರಹಸ್ಯ ಕಾರ್ಯಾಚರಣೆ. ಗಣಿದಣಿಗಳ ಜಿಲ್ಲೆ. ಇಲ್ಲಿ ಅಕ್ರಮ ಅವ್ಯವಹಾರ ಹೊಸತೇನಲ್ಲ. ಆದರೆ ಸರ್ಕಾರದ ಅನುಕಂಪ ಪಡೆಯುವುದರಲ್ಲೂ ಇಲ್ಲಿ ಅವ್ಯವಹಾರ ನಡೆದಿದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಇಲ್ಲಿದೆ ನೋಡಿ ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಬಳ್ಳಾರಿ ಸದಾ ಸುದ್ದಿಯಲ್ಲಿರುವ ಜಿಲ್ಲೆ, ಅದರಲ್ಲೂ ಇದು ಗಣಿಧಣಿಗಳ ನಾಡಾದ ಬಳಿಕ ಎಲ್ಲರ ಚಿತ್ತ ಬಳ್ಳಾರಿಯತ್ತ ಹೊರಳಿದೆ. ಈ ಜಿಲ್ಲೆ ಬರೀ ವಾಣಿಜ್ಯ ಕೇಂದ್ರವಾಗಿ ಉಳಿದಿಲ್ಲ, ಬಳ್ಳಾರಿ ಈಗ ರಾಜಕೀಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದು ಕಂದಾಯ, ಆರೋಗ್ಯ, ಪ್ರವಾಸೋದ್ಯಮ ಸಚಿವರ ನಾಡು. ಹಾಗಾಗಿ ಇಲ್ಲಿನ ಜನರಿಗೆ ರಾಜಕೀಯ ಇನ್ಫ್ಲುಯೆನ್ಸ್ ಸ್ವಲ್ಪ ಜಾಸ್ತಿನೇ. ಯಾವಾಗ ಜಿಲ್ಲೆಗೆ ಸಚಿವತ್ರಯರ ಕೃಪಾಕಟಾಕ್ಷ ಹೆಚ್ಚಿತೋ ಆವಾಗ ಜನರಲ್ಲಿ ಭಂಡತನೂ ಜಾಸ್ತಿ ಆಯಿತು. ಭಂಡತನ ಭ್ರಷ್ಟಾಚಾರ ಹೆಚ್ಚಿಸಿತು. ಇದು ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಪಡೆದವರ ಪಟ್ಟಿ. ಎಷ್ಟೊಂದು ದೊಡ್ಡದಾಗಿದೆಯಲ್ಲ? ಹೌದು, ಈ ಪಟ್ಟಿ ನೋಡಿದಾಗ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಯೋಜನೆ ಜಾರಿಯಾಗಿರುವ ಬಗ್ಗೆ ಹೆಮ್ಮೆ ಅನ್ನಿಸುತ್ತೆ. ತನ್ನ ನೌಕರರ ಬಗ್ಗೆ ಪಾಲಿಕೆಗೆ ಇರುವ ಕಾಳಜಿ ಬಗ್ಗೆ ಖುಷಿ ಅನ್ನಿಸುತ್ತೆ. ಆದರೆ ಈ ಯೋಜನೆ ನಿಜವಾಗಿಯೂ ಮೃತ ನೌಕರನ ಕುಟುಂಬದವರಿಗೆ ಸಿಕ್ಕರೆ ಆ ಯೋಜನೆ ಯಶಸ್ಸು ಕಾಣುತ್ತೆ. ಆದರೆ ಹಾಗಾಗುತ್ತಿಲ್ಲ ಅನ್ನೋ ಆರೋಪ ಕೇಳಿ ಬರುತ್ತಿದೆ. ಯಾರು ತಂದೆ ತಾಯಿ ಇರ್ತಾರೆ, ಯಾರು ತಂದೆ ತಾಯಿ ಅವ್ರಿಗೆ ಸಿಗಬೇಕು ಸೌಲಭ್ಯ, ಸಿಗಬೇಕು ಅವರಿಗೆ, ಮಕ್ಕಳು ಸಿಗಬೇಕು ಸೌಲಭ್ಯ. ಅದು ಬಿಟ್ಟು ಯಾರು ಜಾತಿ, ಯಾರ್ದೋ ಜಾತ್ರೆ ಎಲ್ಲಮ್ಮನ ಜಾತ್ರೆ ಅಂತ ಅಂದಾಗ ಯಾರ್ದೋ ಜಾತ್ರೆ ಎಲ್ಲಮ್ಮನ ಜಾತ್ರೆ ಅನ್ನೋದು ಹೆಂಗೆ ಬಿಡಿಸಿ ಹೇಳಿ? ಜಾತಿ ಬದಲಾವಣೆ ಆಗಿದೆ, ಯಾರೋ ತಂದೆ ಯಾರೋ ತಾಯಿ ಎಲ್ಲ ಗೋಲ್ಮಾಲ್ ನಡೆದಿದೆ ಸರ್. ಅದೆಲ್ಲ ಬಯಲಿಗೆ ಬರಬೇಕಲ್ಲ ಸರ್. ಬಯಲಿಗೆ ಬಂದರೆ ತಾನೇ ಯಾರು ಏನು ಅಂತ ಗೊತ್ತಾಗೋದು. ಅಂದಾಜು ಒಂದು 500 ಜನ ಇರ್ಬೋದು. ನಿಮ್ಮ ಬಳ್ಳಾರಿ ಕಾರ್ಪೊರೇಷನ್ ಅಲ್ಲ? ಇರ್ಬೋದು ಸರ್, ಇರ್ಬೋದು. ಎಂತೆಂಥ ಜಾತಿ ಅಂತ ಹೇಳಿ ಸೇರ್ಕೊಂಡಿದ್ದಾರೆ ನಿಮಗೆ ಗೊತ್ತಿರಂಗೆ? ಎಲ್ಲ ಬ್ರಾಹ್ಮಣರು ಇದ್ದಾರೆ, ಕುರುಬರು ಇದ್ದಾರೆ, ಎಸ್ ನಮ್ಮ ಮಾದಿರ್ ಜನಾಂಗ ಇದ್ದಾರೆ, ಎಲ್ಲ ಇದ್ದಾರೆ, ವಾಲ್ಮೀಕಿ ಇದ್ದಾರೆ, ಕುರುಬರು ಇದ್ದಾರೆ, ಎಲ್ಲ ಜನಾಂಗದವರು ಇದ್ದಾರೆ ಸರ್. ಹೌದು, ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಅನುಕಂಪದ ಆಧಾರದ ಮೇಲಿನ ಹುದ್ದೆಯ ದುರ್ಬಳಕೆಯಾಗಿದೆ. ಇಲ್ಲಿ ನಿಜವಾದ ಫಲಾನುಭವಿಗಳಿಗೆ ಹುದ್ದೆ ಸಿಗೋ ಬದಲು ಯಾರ್ಯಾರೋ ಹುದ್ದೆ ಪಡೆದಿದ್ದಾರೆ. ರಾಜಕೀಯ ಪ್ರಭಾವ ಹಾಗೂ ನಕಲಿ ಪ್ರಮಾಣ ಪತ್ರ ಬಳಸಿ 200ಕ್ಕೂ ಹೆಚ್ಚು ಮಂದಿ ಅಕ್ರಮವಾಗಿ ಹುದ್ದೆಗಿಟ್ಟಿಸಿದ್ದಾರೆ ಅನ್ನೋದು ಸಾರ್ವಜನಿಕರ ಗಂಭೀರ ಆರೋಪ. ಶ್ರೀರಾಮಪುರ ಕಲ್ಲೆ ಬಲ ದೊಡ್ಡದಿದೆ, ಆ ಕಡೆ ಐತಿ, ಆ ಕಡೆ ಐತಿ ಅಲ್ಲ ಸರ್. ಎಲ್ಲರೂ ಹಿಂಗೆ ಮೋಸ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸೇರ್ಕೊಂಡಿದ್ದಾರೆ? ಒಂದು 300 ಜನ ಸರ್. 200-300 ಜನ? 300 ಜನ ಅನ್ಕೊಂಡೆ ಏನೋ ಈ ಮಂದಿ ಉಂಟಾರ. ಎಲ್ಲ ಎಲ್ಲಿ ಕೆಲಸ ಮಾಡ್ತಾ ಇರೋದು ಅವರೆಲ್ಲ? ಏನು ತಾರ ತೆಗಡೆ ಮಾತಾಡ ಸರ್ ಎಲ್ಲದ? ಎಲ್ಲ ಎಲ್ಲಿ ಕಾರ್ಪೊರೇಷನಲ್ಲೇ? ಎಲ್ಲಿ ಮುನ್ಸಿಪಾಲ್ಟಿನಾಗ ಏನು ಕೆಲಸ ಎಲ್ಲರೂ? ಸೀಪರೇ. ಅನುಕಂಪದ ಆಧಾರದ ಹುದ್ದೆ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕೊಂಡುಕೊಳ್ಳೋ ಸರಕಾಗಿದೆ. ಇಲ್ಲಿ ಹಣ ಕೊಟ್ಟು ಅನುಕಂಪದ ಹುದ್ದೆಯನ್ನು ಆರಾಮವಾಗಿ ಗಿಟ್ಟಿಸಿಕೊಳ್ಳಬಹುದು. ಕುಡಿತಕ್ಕೆ ಒಂದಿಷ್ಟು ಹಣ ನೀಡಿ ಮೋಸದಿಂದ ಬಡವರ ಹುದ್ದೆಯನ್ನು ಖರೀದಿಸಿದ ಪ್ರಕರಣವೂ ನಡೆದಿದೆ. ನಮ್ಮ ತಂದೆ ಪಕ್ಕ ಪಿವೋಟು, ಅದು ದುಡ್ಡು ಕೊಟ್ಟು ಬಿಡ ಕೆಲಸ ಇದೆ. ಕೆಲಸ ತಡಿಯಪ್ಪ ಅಂದ್ರೆ ನಿಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಸತ್ತೋಗಿ? 1991. ನಮ್ಮ ತಾಯಿದ ಉದ್ಯೋಗ, ನಮ್ಮ ತಾಯಿದಂದ್ರೆ 73 ಡೆತ್. ಅನುಕಂಪದ ಆಧಾರದ ಹುದ್ದೆಯ ದುರ್ಬಳಕೆ ಹೇಗೆ ನಡೀತಾ ಇದೆ? ಇಷ್ಟೊಂದು ದೊಡ್ಡ ಹಗರಣ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಸಚಿವತ್ರಯರಿಗೆ ಗೊತ್ತಾಗಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕರನ್ನು ಕಾಡ್ತಾ ಇದೆ. ಈ ಪ್ರಶ್ನೆಗೆ ಸುವರ್ಣ ನ್ಯೂಸ್ ತಂಡ ಉತ್ತರ ಹುಡುಕ ಹೊರಟಿತು. ಆಗ ಅಚ್ಚರಿ ಅಂಶಗಳು ಬೆಳಕಿಗೆ ಬಂದವು. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನಡೆದಂತ ಅಕ್ರಮದ ವಿವರ ಇನ್ನಷ್ಟು ಇದೆ, ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.